ನೀವ್ ಯಾಕೆ ಬರ್ತಾ ಇಲ್ಲ ಇಲ್ಲಿ? ಎ.ಸಿ. ಶ್ರೀನಿವಾಸ್ ಅವರು ನಿಮ್ಗೇನೆ ಡೈರೆಕ್ಟ್ ಕ್ವಶನ್ ಮಾಡ್ತಾ ಇರೋದು. ಇಲ್ಲಿ ಬಂದು ಜನರನ್ನ ಮಾತಾಡಿ ಸಮಸ್ಯೆಗಳನ್ನ ಪರಿಹಾರ ತಗೊಂಡ್ ಬನ್ನಿ. ಸೊ ನೆಕ್ಸ್ಟ್ ಯಾರಿಗೂ ಈ ಏರಿಯಾಗೆ ಯಾರು ಬಂದು ಸಪೋರ್ಟ್ ಮಾಡ್ತೀರಾ ಅವರೇ ನೆಕ್ಸ್ಟ್ ಈ ಎಲೆಕ್ಷನ್ ಬರೋದು. ನೆಕ್ಸ್ಟ್ ಇಲ್ಲ ಅಂದ್ರೆ ಯಾರಿಗೂ ವೋಟ್ ಹಾಕಲ್ಲ. People of this constituency for the first time giving you a good mandate of 67,000 votes. It was not so easy, sir, because people were fed up with the previous MLA and nothing has happened in this constituency. So we thought like you will come, I'm specifically telling to you, sir, A.C. Srinivas, sir, you will come and do some changes to the constituency. But understanding the ground reality of this constituency, particularly for this area, it has become the kind of garbage ward now. ಬರೋದು ನೋಡೋದು ಫೋಟೋ ತೆಗಿಯೋದು ಫೇಸ್ಬುಕ್ ಅದು ಇದಕ್ಕೆಲ್ಲ ಹಾಕ್ಬಿಡೋದು ಹೋಗ್ಬಿಡೋದು. ಏನ್ ಬರೀ ತೋರ್ಸದ ಫ್ಯಾಷನ್ ತೋರ್ಸದ? ಇಲ್ಲಿ ನಾವೇ ರಾಜಕೀಯ ಇರೋದು ಅದೆಲ್ಲ ಬೇಡ. ನಮ್ಗೆ क्लीन ಮಾಡಿ ಕೊಡ್ಬೇಕು. तो पाक ये कर को तुम एरिया करे तो पानी गिरने का सब पर तो हमें वोट डालते हैं, तब तक वोट नहीं डालते हमें तुम ना। और अभी 8 दिन के अंदर ये कचरा पूरा पाक होना और ये पूरा फुटपाथ फेंकना हमारे को ಪ್ರತಿ ಒಂದ್ 2-3 ತಿಂಗಳಿಂದ ಇದರಿಂದೇನೆ ಬಿದ್ದಿದೀವಿ. ಯಾರು ಬಂದ ರೆಸ್ಪಾನ್ಸ್ ಕೊಡಲ್ಲ ಸರ್. ಇವಾಗ ಒಂದ್ ವಾರದಿಂದ ಲಾರಿ ಬರುತ್ತೆ, ರೋಡ್ ಅಲ್ಲಿ ಇರೋ ಕಸ ತುಂಬ್ಕೊಂಡು ಹೋಗ್ತಾರೆ. ಅಲ್ಲಿ ಹಳೆ ಕಸ ಹಾಗೆ ಇರುತ್ತೆ, ಅದನ್ನ ಹಾಗೆ ಬೆಂಕಿ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ ಅವರು. ಇರೋರಿಗೆ ಪ್ರಾಬ್ಲಮ್ ಗೊತ್ತಾಗುತ್ತೆ. ಎಷ್ಟಲ್ಲಿ ರಿಕ್ವೆಸ್ಟ್ ಮಾಡ್ತೀರಿ, ಲೆಟರ್ ಬಂದು ಕೊಟ್ಟಿದ್ದೀವಿ ನಾವು ಆಫೀಸ್ಗೆ. ಇಲ್ಲಿಂದ ನೀವು ಒಂದ್ಸಲಿ ಹೋಗಿದ್ದೀರಾ, ನಿಮ್ಗೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ ಇಲ್ಲಿ ಗಾಡಿ ತೊಗೊಂಡು. ಇವಾಗ ಇಲ್ಲಿರೋರು ಹೆಂಗಿರ್ತಾರೆ ನೀವೇ ಹೇಳಬೇಕು. ಇಲ್ಲಿ ರೋಡು ಇಲ್ಲ, ಕಸ ಹಾಕ್ತಿದ್ದೀರಾ, ಮತ್ತು ಮಕ್ಳು ಬಂದು ನೋಡಿ ಎಷ್ಟು ಪ್ರಾಬ್ಲಮ್ ಆಗುತ್ತೆ. ಏಜ್ ಆಗಿರೋರು ಇದ್ದಾರೆ. ದಯವಿಟ್ಟು ಒಂದು ಮನವಿ ನಮ್ಮ MLA ಅವ್ರಿಗೆ, ಇದು ಬಂದು ಇದು ಮಾಡಿ ಫಿನಿಶ್ ಮಾಡಬೇಕಿದು. ಇಲ್ಲ ಅಂದರೆ ಇದೆಲ್ಲ ಕಸ ನಿಮ್ಮ ಆಫೀಸ್ ಹತ್ರ ಇರುತ್ತೆ. ಇಲ್ಲ ಅಂದ್ರೆ ನೆಕ್ಸ್ಟ್ ಏರಿಯಾದಿಂದ ಯಾರಿಗೂ ವೋಟ್ ಹಾಕಲ್ಲ. ಇದು ನಾವು ಯೂತ್ ನಾವು ಡಿಸೈಡ್ ಮಾಡಿರೋದು. ಸುಮ್ನೆ ಸಾಯ್ತೀವಿ ನಾವು ಇಲ್ಲಿ. ಇವ್ರಿಗೆ ಹೇಳಿದ್ರೆ ಅವ್ರು ಹೇಳಿದ್ರೆ ಇವ್ರು ಅಂತ. ಈ ಕಚಡ ಎಷ್ಟು ವರ್ಷ ಇರೋದು ಇಲ್ಲಿ. ನೀವು ಒಂದು ಹೊಸ ರೂಲ್ ಮಾಡಿದ್ದೀರಾ GBA ಅವರು. ಯಾರು ರೋಡ್ ನಲ್ಲಿ ಕಸ ಎಸಿತಾರ ಅವ್ರಿಗೆ ನೀವು QR ಕೋಡ್ ನೋಡ್ಕೊಂಡು ಅದರಲ್ಲಿ ಅಡ್ರೆಸ್ ಎಲ್ಲ ನೋಡ್ಕೊಂಡು ಅವ್ರ ಮನೆ ಮುಂದೆ ಹೋಗಿ ಕಸ ಮತ್ತೆ ಅಲ್ಲಿ ನೀವು ಹಾಕ್ತಾ ಇದ್ದೀರಾ. ಇವಾಗ ಈ ಕಸ, ಈ ಹಿಂದೆ ಇರುವ ಕಸ ಯಾರು ಎದ್ಬೇಕಾಗಿತ್ತು? GBA ಅವ್ರು ಎದ್ಬೇಕಾಗಿತ್ತು. MLA ಅವ್ರ ಕೆಲಸ ಇದು. ನೀವು ಎದ್ಲಿಲ್ಲ, ನೀವು ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ ಅಂದ್ರೆ ಈ ಕಸ ಎಲ್ಲಿ ಹಾಕ್ಬೇಕು? ಸೊ ಈ ಕಸ ತಂದ್ಬಿಟ್ಟು ನಿಮ್ ಹತ್ರನೇ ನಾವು ಹಾಕ್ತಿವಿ. ನೀರು ಬಂದ್ಬಿಟ್ರೆ ನಡೆಯಕ್ ಆಗ್ತಾ ಇಲ್ಲ. ತುಂಬಾ ಗಲೀಜ್ ಆಗ್ತಾರೆ. ಯಾವಾಗ ನೋಡಿ ಈ ಏರಿಯಾದಲ್ಲಿ ಗಲೀಜಿ ವಾಸನೆ ಬರುತ್ತೆ. ಆಚೆ ಕಡೆ ಬಂದು ಕೂತ್ಕೊಂಡು ಕೂಡ ಆಗ್ತಾ ಇಲ್ಲ.